ಸಚಿವ ಪುಟ್ಟರಂಗ ಶೆಟ್ಟಿ ರಾಜೀನಾಮೆಗೆ ಒತ್ತಾಯಿಸಿ ಮತ್ತು ಪೆಟ್ರೋಲ್ ಡೀಸೆಲ್ ಇಳಿವಿಗಾಗಿ ಸೇಡಂ ಪಟ್ಟಣದ ಬಸ್ ಸ್ಟ್ಯಾಂಡ್ ಎದುರುಗಡೆ ಇಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದರು. ಬಿಜೆಪಿ ಪಾರ್ಟಿಯ ಅಧ್ಯಕ್ಷ ನಾಗಪ್ಪ ಕೊಳ್ಳಿ ಮಾತನಾಡಿ, ವಿಧಾನಸೌಧದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಆಪ್ತ ಸಿಬ್ಬಂದಿಯ ಬಳಿ 25.76 ಲಕ್ಷ ರೂಪಾಯಿ ನಗದು ಪತ್ತೆಯಾದ ನೈತಿಕ ಹೊಣೆ ಹೊತ್ತು ಸಚಿವ ಪುಟ್ಟರಂಗ ಶೆಟ್ಟಿ ರಾಜೀನಾಮೆ ಕೊಡಲೇಬೇಕು. ದೋಸ್ತಿ ಸರ್ಕಾರದಲ್ಲಿ ಶಕ್ತಿ ಸೌಧವು ದುರ್ಬಳಕೆಯಾಗುತ್ತದೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬಸ್ ಬೆಲೆಗಳನ್ನು ಇಳಿಸಿದರೂ ಕೂಡ ರಾಜ್ಯದ ದೋಸ್ತಿ ಸರ್ಕಾರ ಇವುಗಳ ಮೇಲಿನ ತೆರಿಗೆ ದರವನ್ನು ಹೆಚ್ಚಿಸಿ ರಾಜ್ಯದ ಜನತೆಗೆ ಬರೆ ಮೇಲೆ ಬರೆ ಎಳೆಯುತ್ತಿದೆ. ಈ ಕೂಡಲೇ ಹೆಚ್ಚಿಸಿದ ತೆರಿಗೆಯನ್ನು ಇಳಿಸಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುವುದಾಗಿ ದೋಸ್ತಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಅನಿಲ್ ಕುಮಾರ ಐನಾಪುರ, ಓಂ ಪ್ರಕಾಶ್ ಪಾಟೀಲ್ ತರನಹಳ್ಳಿ, ವೆಂಕಟಯ್ಯ ಮುಸ್ತಾಜರ, ಶ್ರೀಮಂತ ಅವಂಟಿ, ಶ್ರೀಧರ ಐನಾಪುರ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಪೆಟ್ರೋಲ್ ರೇಟ್ ಕಡಿಮೆ ಆಗಿದೆ. ರಾಜ್ಯ ಸಮ್ಮಿಶ್ರ ಸರ್ಕಾರ ಬಸ್ಸಿನ ಬೆಲೆ ಆಗಲಿ ಯಾವುದೇ ತರಹದ ರೇಟ್ ಕಡಿಮೆ ಮಾಡಲಿಕ್ಕೆ ತಯಾರಿಲ್ಲ. ಒಂದು ಮತ್ತು ಈ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿ ಪುಟ್ಟರಂಗ ಶೆಟ್ಟಿ ಅಂತ ಅವ್ರ ಹತ್ರ 25,76,000 ಮೊನ್ನೆ ವಿಧಾನಸೌಧ ಗೇಟ್ ಹತ್ರ ಸಿಕ್ಕರು. ಅವರಲ್ಲಿ ಕೆಲಸ ಮಾಡ್ತಕ್ಕಂಥ ಟೈಪಿಸ್ಟ್ ಮೋಹನ್ ಅಂತ ಅವ್ನು ಹಿಡ್ಕೊಂಡು ತನಿಖೆ ಮಾಡಿದರೆ ಪುಟ್ಟರಂಗ ಶೆಟ್ಟಿ ಅವ್ರದ್ದು ಅಂತ ಆ ಟವರ್ ಮೇಲೆ ಹೆಸರು ಬರೆದಿತ್ತು. ಇವಾಗ ಅವ್ರು ಪುಟ್ಟರಂಗ ಶೆಟ್ಟಿ ಅವರು ಏನು ಹೇಳ್ತಾ ಇದ್ದಾರೆ ಮಾಧ್ಯಮದವರಿಗೆ ಅಂದರೆ, ಇದೆಲ್ಲ ಮಾಧ್ಯಮದವರು ಸೃಷ್ಟಿ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವ್ರು ತಂದು ಕೊಟ್ಟು ಮಾಧ್ಯಮದವ್ರ ಮೇಲೆ